ದಯವಿಟ್ಟು ಸರ್, ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬಿಡಿ ಸರ್. ಮಗನೇ, ನಿಂಗೆ ನಾಳೆವರೆಗೂ ಟೈಮ್ ಅಷ್ಟೇ. ನಾಳೆ ಇಷ್ಟೊತ್ತಿಗೆ ದುಡ್ಡು ಅರೇಂಜ್ ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನ ಎತ್ತಾಕೊಂಡು ಹೋಗೋದು ಅಷ್ಟೇ. ಹೇಳು ಅಶ್ವಿನ್. ಈ ರೌಡಿಗಳ ಕಾಟ ತುಂಬಾ ಜಾಸ್ತಿ ಆಗೋಗಿದೆ ಕಣ. ಯಾಕೇನಾಯ್ತು? ದುಡ್ಡು ಕೊಡು ಅಂತ ತಲೆ ಮೇಲೆ ಕೂತಿದ್ದಾರೆ. ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ಬೇಕು ಅಂತ ನಾನು ಒದ್ದಾಡ್ತಿದ್ದೀನಿ. ಇಲ್ಲಿ ನೋಡಿದ್ರೆ ಕರ್ಣನ್ ಗೋಡನ್ಗೆ ಬೆಂಕಿ ಬಿದ್ದಿದೆ. ಈ ಟೈಮಲ್ಲಿ ಅವನ ಹತ್ರ ದುಡ್ಡು ಹೆಂಗೋ ಕೇಳೋದು? ಅವ್ನ ಫೋನ್ಗೂ ಸಿಗ್ತಿಲ್ಲ. ಶೇಖರ್, ಪ್ಲೀಸ್ ಏನಾದ್ರೂ ಮಾಡ. ಏನ್ ಮಾಡಕ್ಕಾಗುತ್ತೆ? ಅಲ್ಲ, ಒಂದಲ್ಲ ಎರಡಲ್ಲ 40 ಲಕ್ಷನ ನಾನು ಹೆಂಗ್ ಅರೇಂಜ್ ಮಾಡಕ್ಕಾಗುತ್ತೆ ಹೇಳು? ಶೇಖರ್, ನಿನ್ಗೆ ದುಡ್ಡು ಅರೇಂಜ್ ಮಾಡು ಅಂತ ನಾನು ಹೇಳ್ತಿಲ್ಲ. ಆ ರೌಡಿಗಳ ಹತ್ರ ಮಾತಾಡಿ ನಾವು ಒಂದು ಸ್ವಲ್ಪ ಟೈಮ್ ಕೊಡ್ಸು. ಅಯ್ಯೋ, ಅದೆಲ್ಲ ಆಗಲ್ಲ ಅಶ್ವಿನ್. ನಾನು ನಿನಗೆ ಮುಂಚೆನೆ ಹೇಳ್ದೆ, ಇಂಥವ್ರು ಸಹವಾಸ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡು ಅಂತ. ನೀನೇನ್ ಹೇಳ್ದೆ? ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಅದಕ್ಕೆ ಮನೆಗೆ ಬಂದ್ರೆ ಸಾಕು ಅಂತ ಹೇಳ್ದೆ. ನೀನಾಗ ಹೇಳಿದ್ದಕ್ಕೆ ತಾನೆ ನಿನ್ನ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ದು. ಆಗೋಗಿರೋದನ್ನ ಬಿಟ್ಟಾಕೋ. ಇದಕ್ಕೆ ಪರಿಹಾರ ಹೇಳು. ಪರಿಹಾರ ಏನಿಲ್ಲ, ಕಾಸು ಕೊಟ್ಟು ಕೈ ತೊಳ್ಕೊ ಅಷ್ಟೇ. ಇಲ್ದಿದ್ರೆ ಅವ್ರು ನಿನ್ನ ಬಿಡಲ್ಲ. ಶೇಖರ್, ಮಾಯಮ್ಮನ ಕಾಟದಿಂದ ನನ್ನ ಮಗುನ ಸಂಸಾರನ ಕಾಪಾಡಬೇಕು, ಮುಕ್ತಿ ಕೊಡಿಸ್ಬೇಕು ಅಂತ ಸಂಕಲ್ಪದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ಆ ಮಾಯಮ್ಮ ನನ್ನ ಗಂಡನ ಆತ್ಮದೊಳಗಡೆ ಬೇರೊಂದು ಆತ್ಮನ ಸೇರಿಸಿದಾಳೆ. ಅದು ಆತ್ಮನ, ಪ್ರೇತಾತ್ಮನ, ಪಿಶಾಚಿನ, ಯಕ್ಷನ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ತಿಳ್ಕೋಬೇಕು ನಾನು. ನನ್ನ ಗಂಡನ ದೇಹದಿಂದ ಅದನ್ನ ಆಚೆ ಹಾಕೋದಕ್ಕೆ ನನಗೆ ದಾರಿ ತೋರಿಸು ತಾಯಿ, ದಾರಿ ತೋರಿಸು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಇವನೆಲ್ಲೋ 40 ಲಕ್ಷ ಕೊಡ್ತೀನಿ ಅಂದೋನು ಫೋನೇ ಎತ್ತುತ್ತಾ ಇಲ್ಲ. ಅಣ್ಣ, ಕಾಯ್ಕೊಂಡು ನಿಂತ್ರೆ ಆಗಲ್ಲ. ನಡೆಯೋಣ, ಒಳಗಡೆ ನುಗ್ಗೋಣ. ಒಂದ್ ನಿಮಿಷ ಇರು, ಇನ್ನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಫೋನ್ ತೆಗಿತಾ ಇಲ್ಲ ಕಣೋ. ಏಯ್, ಬಾರ ಆಚೆ, ಬಾರ ಆಚೆ. ಏಯ್, ಬಾರೋ ಕೆಳಗೆ. ಓಂ ಧೂಂ ದುರ್ಗಾಯೇ ನಮಃ. ಓಂ ಧೂಂ ದುರ್ಗಾಯೇ ನಮಃ. ಓಂ ಧೂಂ ದುರ್ಗಾಯೇ ನಮಃ. ನನ್ನ ಗಂಡನ ಮೈಯಲ್ಲಿ ಸೇರ್ಕೊಂಡಿರೋ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ನಿನಗೋಸ್ಕರ, ನಿನಗೆ ಶಾಂತಿ ಸಿಗ್ಲಿ ಅನ್ನೋದಕ್ಕೋಸ್ಕರ ನಾನು ಧ್ಯಾನ ಕೂತ್ಕೋತಾ ಇದ್ದೀನಿ. ಇವತ್ತು ನಿನ್ನ ಆತ್ಮಕ್ಕೆ ಮುಕ್ತಿ ಸಿಗತ್ತೆ. ನೀನು ಆ ದೇವರ ಪಾದಾನ ಸೇರ್ತೀಯ.
ಸೇವಂತಿ ಮನೆಗೆ ಬಂದಿದ್ಲಾ?